ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಶ್ ಉತ್ತರ ಕರ್ನಾಟಕ ಸೊಗಡಿನ ತುಂಬ ರುಚಿಯಾದ ಖಾರವಾದಂಥ ಡೊಣ್ ಮೆಣಸಿನಕಾಯಿ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ದೊಡ್ಡ ಮೆಣಸಿನಕಾಯಿನ ತಗೊಂಡು ಕಟ್ ಮಾಡ್ಕೊತಿದ್ದೀನಿ. ಆನಂತರ ತವಾ ಮೇಲೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಹುರ್ಕೊಳ್ಳಿ. ನೋಡಿ ಯಾವ ರೀತಿ ಈ ಥರ ಹುರ್ಕೋಬೇಕು. ಇದಕ್ಕೇನೆ ಸ್ವಲ್ಪ ನಾನು ಈರುಳ್ಳಿನ ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನೋಡಿ, ಆನಂತರ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೇ ಪಾತ್ರೆಯನ್ನು ನಾವು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆನಂತರ ಗುರೆಳ್ ಪುಡಿ, ಹುಚ್ಚೆಳ್ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಶೇಂಗಾ ಪುಡಿ. ಶೇಂಗಾನ ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ನಿಂಬೆ ರಸನೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು 1 ಟೀ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಬೆಲ್ಲ, ನೋಡಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಿಟ್ಬಿಟ್ಟು 8 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಈ ಪಲ್ಯ ಅಂತೂ ಏನು ರೊಟ್ಟಿಗೆ, ಚಪಾತಿಗೆ, ಆಮೇಲೆ ಸೂಪರ್ ಕಾಂಬಿನೇಷನ್, ಅನ್ನಕ್ಕಂಕೂ ಸೂಪರ್ ಕಾಂಬಿನೇಷನ್ ಇದು. ಈ ಪಲ್ಯ ಒಮ್ಮೆ ಮಾಡಿದರೆ ಸಾಕು, ನಿಮಗೆ ಮತ್ತೆ ಮತ್ತೆ ಮಾಡಬೇಕು, ತಿನ್ನಬೇಕು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.